ಹೇಗಿದ್ದೀರಾ ಸರ್? ಹಾಂ, ಚೆನ್ನಾಗಿದ್ದೀನಿ. ಓಕೆ, ಇವತ್ತು ಅಮೃತಧಾರೆ ಧಾರಾವಾಹಿಯಲ್ಲಿ ಆಕ್ಟ್ ಮಾಡ್ತಾ ಇದ್ದೀರಾ, ಜನರ ಪ್ರತಿಕ್ರಿಯೆ ಹೇಗಿದೆ? ತುಂಬ ಗಟ್ಟಿಯಾದ ಸೀರಿಯಲ್. ನನಗೆ ಗಟ್ಟಿ ಅನ್ನೋದಕ್ಕೆ ತುಂಬ ಡೈಮೆನ್ಷನ್ ಇದೆ. ಒಂದು ಆ್ಯಕ್ಟಿಂಗ್ ಟೀಮ್ ಗಟ್ಟಿದೆ, ಟೆಕ್ನಿಕಲ್ ಟೀಮ್ ಗಟ್ಟಿದೆ, ಡೈರೆಕ್ಷನ್ ಟೀಮ್ ಗಟ್ಟಿದೆ, ಹಾಗೆ ಕಾನ್ಸೆಪ್ಟು ಗಟ್ಟಿದೆ. ಅದ್ರ ಬಗ್ಗೆ ಒಂದು ಒಳ್ಳೆ ಮಾತಿದೆ, ಎಲ್ಲೂ ಲ್ಯಾಗ್ ಆಗ್ತಾ ಇಲ್ಲ ಅಂತ. ಈ ಸೀರಿಯಲ್, ಸಿನಿಮಾ, ಟಿ ವಿನ ಯಾಕೆ ನೋಡ್ತಾರೆ ಅಂತ ಗೊತ್ತಲ್ಲ ನನಗೆ. ನಮ್ಮ ಬದುಕಲ್ಲಿ ಮಾಡೋಕ್ಕಾಗದೇ ಇರುವಂಥ ಅಂಶಗಳನ್ನು ಪಾತ್ರಗಳು ಮಾಡ್ತಾವಲ್ಲ, ಪಾತ್ರದಲ್ಲಿ ತಮ್ಮನ್ನು ಕಂಡುಕೊಳ್ಳೋಕೆ ನೋಡ್ತಾರೆ ಅಂತ. ಇದು ಸೈಕಾಲಜಿ. ಹಾಗೆ ಅದರಲ್ಲಿ ಮನುಷ್ಯನ ಒಳಗಡೆ ಎಲ್ಲವೂ ಇದೆಯಲ್ಲ, ಜಗತ್ತಿನಾದ್ಯಂತ ಭಾವನೆಗಳು ಒಂದೇ ಅನ್ನೋ ಥರ ಎಲ್ಲ ಅಂಶಗಳು ಮನುಷ್ಯನಲ್ಲಿ ಇರೋದ್ರಿಂದ ತನ್ನ ಯಾವ್ಯಾವ ಅಂಶಗಳು ಟಿ ವಿಲಿ ಬರುತ್ತೆ ಅದಕ್ಕೆ ಸಮೀಕರಿಸ್ಕೊಂಡು ಅದನ್ನು ನೋಡ್ತಾರೆ. ತುಂಬ ಒಳ್ಳೆಯ ರೆಸ್ಪಾನ್ಸ್ ಇದೆ. 1, 2ರಲ್ಲಿ ಅಂದರೆ ಮೊದಲನೇ ಸ್ಥಾನ 2ನೇ ಸ್ಥಾನದಲ್ಲಿ ಫೈಟ್ ಮಾಡ್ತಾಯಿದೆ ಶುರುವಾದಾಗಿಂದ. ಹೋದಲ್ಲೆಲ್ಲ ತುಂಬ ಚೆನ್ನಾಗಿ ಗುರುತಿಡಿತಾರೆ, ಸ್ವಲ್ಪ ತಗೋತಾರೆ. ಅನೇಕರಿಗೆ ನಿಮ್ಮ ನಿಜವಾದ ಹೆಸರು ಗೊತ್ತಿರ್ಲಿಕ್ಕಿಲ್ಲ, ನೀವು ಪಾತ್ರಗಳ ಮೂಲಕನೇ ಜನಪ್ರಿಯತೆ ಪಡೆದವರು. ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳ್ಬೋದಾ ಸರ್? ನನ್ನ ಹಿನ್ನೆಲೆ ತುಂಬ ದೊಡ್ಡದಾಗಿದೆ. ನಾನು ರಂಗಭೂಮಿಯಿಂದ ಬಂದವನು. 87 to 91 ನೀನಾಸಮಲ್ಲಿದ್ದೆ. ನನ್ನ ಬಗ್ಗೆ ಒಂದು ಬುಕ್ಕೇ ಬಂದಿದೆ, ಕೃಷ್ಣಮೂರ್ತಿ ಅವತಾರ ಅಂತ, ಪ್ಲೇ ಬುಕ್ಕಲ್ಲಿದೆ ಅದು. ಆಮೇಲೆ ನಾನು 350 ನಾಟಕಗಳಾಗಿದೆ, ಒಂದು 3000 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಸಿನಿಮಾ ಫೀಲ್ಡಲ್ಲಿ ಸುಮಾರು ಜನ ಆ್ಯಕ್ಟರ್ಗಳಿದ್ದಾರೆ. ರಕ್ಷಿತಾ ಇಂದ ಹಿಡಿದು, ನಾಗಾಭರಣದಿಂದ ಹಿಡಿದು, ವೈಜಯಂತಿಕಾಸಿಯಿಂದ ಹಿಡಿದು ಎಲ್ಲರೂ ನಾನು 40 ದಿವಸ ಕ್ಲಾಸ್ ಮಾಡಿದ್ದೀನಿ ಅವರಿಗೆ, ಆ್ಯಕ್ಟಿಂಗ್ ಕ್ಲಾಸನ್ನು. ಹೀಗೆ ಒಂದು ವಿಭಾಗಕ್ಕೆ ಕೃಷ್ಣಮೂರ್ತಿ ಅವತಾರ ಚೆನ್ನಾಗಿ ಗೊತ್ತು. ನನ್ನ ಜೀವನದ ಉದ್ದೇಶ ಏನಂದರೆ ಪಾನ್ ಬೀಳದವನಿಂದ ಪಂಡಿತರ ತನಕ ನನಗೆ ಗೊತ್ತಾಗಬೇಕು ಅಂತ. ಹಾಗೆ ಈ ಜನಸಾಮಾನ್ಯರು ಮತ್ತು ಅಸಾಮಾನ್ಯರು ಅಂತ ಕರೆಯಲ್ಲ, ಈ ಸಾರ್ವತ್ರಿಕವಾಗಿ ಸಮಾಜದಲ್ಲಿ ಒಳಗೊಳ್ಳುವಿಕೆ ಇದೆಯಲ್ಲ, ಎಲ್ಲರೊಳಗೊಂದಾಗೋ ಮಂಕುತಿಮ್ಮ ಅಂತ DVD ಹೇಳ್ತಾರಲ್ಲ, ಹಾಗೆ ಎಲ್ಲರೊಳಗೊಂದಾಗೋದಕ್ಕೆ ಈ ಸೀರಿಯಲ್ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಈಗಲೂ ನನ್ನ ಮಾವ ಅಂತ ಕರೀತಾರೆ, ಲಕ್ಷ್ಮೀಕಾಂತ್ ಅಂತ ಕರೀತಾರೆ. ಒರಿಜಿನಲ್ ಹೆಸರು ಕೃಷ್ಣಮೂರ್ತಿ ಅವತಾರ ಅಂತ. ನಾನು ಸೌತ್ ಕೇರಳದ ಒಂದು ಹಳ್ಳಿಯಿಂದ ಬಂದವನು, ಕೌತಾರದಿಂದ. ಬಟ್ ಯಕ್ಷಗಾನ ಇದೆಲ್ಲ ತುಂಬ ಚೆನ್ನಾಗಿ ಕಲ್ತಿದ್ದೀನಿ ನಾನು. ಊರಲ್ಲಿ ತುಳುನಾಟಕಗಳನ್ನು ಮಾಡ್ತಿದ್ದೆ. ಆಮೇಲೆ ನೀನಾಸಂ ಸೇರಿಕೊಂಡೆ. ನೀನಾಸಂ ಸೇರಿದ್ಮೇಲೆ ಗೊತ್ತಲ್ಲ, ಅದೊಂಥರ ಡೈಮೆನ್ಷನ್ ಬೇರೆ ಆಗುತ್ತೆ ಹಾಗೆ. ಬಟ್ ನಾನು ಎಲ್ಲವನ್ನೂ ಮರೆತಿಲ್ಲ, ಯಾವುದನ್ನೂ ಮರೆತಿಲ್ಲ. ಒಂದನ್ನು ಅಳವಡಿಸ್ಕೊಳ್ಳುವಾಗ ಹಳೆದನ್ನು ಮರೆತು ಅಳವಡಿಸ್ಕೊಳ್ಳೋದಲ್ಲ, ಅದ್ರ ಜೊತೆಗೆ ಅಳವಡಿಸ್ಕೊಂಡಾಗ ಹಳತ್ತೂ ಇರುತ್ತೆ, ಹೊಸದಕ್ಕೆ ದಾರಿನೂ ಕಾಣುತ್ತೆ ನಮಗೆ ಅಂತ. ಹೀಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಅಂದರೆ ಈ ಹಿಂದೆ ಬಣ್ಣ ಹಚ್ಚದವ್ರು ಇದ್ರಾ? ಹಂಗೆ ಯಾರೂ ಇಲ್ಲ. ಯಾಕಂದ್ರೆ ನಾನು 7th ಯಕ್ಷಗಾನ ಶುರು ಮಾಡಿದೆ. ನಮಗೊಬ್ಬರು ಸಾವಿತ್ರಿ ಟೀಚರ್ ಅಂತ ಒಬ್ಬರು ಟೀಚರ್ ಇತ್ತು, ಅವರಿಂದ ಒಂದು ನಾಟಕಕ್ಕೆ ಶುರು ಮಾಡಿದೆ. ಅದು ಭಾರಿ ಫೇಮಸ್ ಆಯಿತು. ನನ್ನ ಅಜ್ಜ ತುಂಬ ಪಾಪ್ಯುಲರ್ ನಮ್ಮ ಊರಲ್ಲಿ, ಮದ್ರಾಯ ಭಟ್ ಅಂತ. ಅವರ ಮೊಮ್ಮಗ ನಾಟಕದಲ್ಲಿ ಆ್ಯಕ್ಟ್ ಮಾಡ್ತಾನೆ, ತುಂಬ ಚೆನ್ನಾಗಿ ಮಾಡ್ತಾನೆ ಅಂತ ಹೆಸರು ಬಂತು. ಅದು ಹಂಗೆ ನಮ್ಮ ದೇವಸ್ಥಾನದಲ್ಲಿ ಯಕ್ಷಗಾನ ಆಗ್ತಿತ್ತು, ಅದರಲ್ಲೊಂದು ಪಾತ್ರ ಮಾಡಿದೆ. ಅದು ಇನ್ನೂ ಪಾಪ್ಯುಲರ್ ಆಯಿತು. ಆಮೇಲೆ ಕಾಲೇಜ್ ಡೇಸಿಗೆ ಬಂದೆ. ಕಾಲೇಜಲ್ಲಿ ಯಕ್ಷಗಾನ, ನಾಟಕ ಇದರಲ್ಲೇ ನನಗೆ ಲೆಕ್ಚರರ್ಸ್ಗಳು ಅಷ್ಟು ಜನ ಆತ್ಮೀಯರಾದರು. ಹಾಗೆ ಅದು ಹಂಗೆ ಕಂಟಿನ್ಯೂ ಆಯಿತು. ಈಗ ನಿಮಗೊಂದು ವಿಚಿತ್ರ ಅನಿಸ್ಬೋದು, ನಾನು ನನ್ನ ಬುಕ್ ಬಂದು 4-5 ವರ್ಷ ಆಯ್ತು ಅಷ್ಟೇ. ಆ ಬುಕ್ಕಲ್ಲಿ ನಮ್ಮ ಜಯಪ್ರಕಾಶ್ ಮಾವಿನಪುಡಿ ಅಂತ ಒಬ್ಬರು ಇದ್ದಾರೆ, ನಾನು ಲೆಕ್ಚರ್ ಆಗಿರೋ ಪೊಲಿಟಿಕಲ್ ಸೈನ್ಸ್. ಅವ್ರ ಹತ್ರ ಒಂದು ಆರ್ಟಿಕಲ್ ಬರುತ್ತೆ, ಅವರು ಕಥೆಗಾರರು ಹೌದು, ಕಾದಂಬರಿಗಾರರು. ಅವರು ನಾನು ವಿಜಯ ಕಾಲೇಜಲ್ಲಿ ಮಾಡಿದಂಥ ಒಂದು ಫ್ಯಾನ್ಸಿ ಡ್ರೆಸ್ಸಿನ ಒಂದು ಪಾತ್ರದ ಬಗ್ಗೆ ಬರೆದಿದ್ದಾರೆ ಒಂದು ಪ್ಯಾರಾಗ್ರಾಫ್. ಈಗ 5 ವರ್ಷದಿಂದ, ಅಂದರೆ ಇದು 35-40 ವರ್ಷದ ಹಿಂದಿನ ಕತೆ. ಅಂದರೆ ಈ ಥರದ್ದೆಲ್ಲ ನನಗೆ ಒಂಥರ ಟಾನಿಕ್ ಕುಡ್ದಂಗೆ, ಎನರ್ಜಿ ಫುಡ್ ಅಂತ ಹೇಳ್ತಾರೆ. ಹಾಗೆ ಇನ್ನೂ ನಟಿಸ್ಬೇಕು, ಇನ್ನಷ್ಟು ಚೆನ್ನಾಗಿ ನಟಿಸ್ಬೇಕು ಅಂತ ಒಂದು ಸಿಗುತ್ತೆ. ಮತ್ತು ನಟನೆ ಅನ್ನೋದು ಅಂತರಂಗದ ವ್ಯಾಪಾರ ಅಲ್ಲ, ಅದು ಮಾನಸಿಕ ಪ್ರಕ್ರಿಯೆ. ಬಹಿರಂಗದಲ್ಲಿ ಪರಿಣಾಮಗಳು ಮಾತ್ರ ಕಾಣುತ್ತೆ ಅಷ್ಟೇ. ಅದಕ್ಕೆ ನಾನು ಈ ಇಮಿಟೇಷನ್ಗೆಲ್ಲ ತುಂಬ ಲಿಮಿಟೇಷನ್ ಅಂತಿದೆ ಅಂತ ಹೇಳೋದು. ನೀನಾಗೆ ಬದುಕು ಅಂತ. ನನ್ನ ಸ್ಲೋಗನ್ನೇ ಅಭಿನಯಿಸಬೇಡಿ, ಅನುಭವಿಸಿ ಅಂತ. ಅನುಭವಿಸೋ ಪ್ರಕ್ರಿಯೆನೇ ಕಡಿಮೆ ಆಗಿದೆ ಈ ಕಾಲಘಟ್ಟದಲ್ಲಿ, ಯಾರೂ ಅನುಭವಿಸ್ತಾ ಇಲ್ಲ. ಹಾರ್ಟ್ಲಿ ಟಚ್ ಮಾಡೋದು ಗೊತ್ತೇ ಇಲ್ಲ ನನಗೆ. ಹಾರ್ಟ್ ಒಂದು ಇದೆ ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಹಾರ್ಟ್ ಅಟ್ಯಾಕ್ ಮೀರಿ ಕಾರ್ಡಿಯಕ್ ಅರೆಸ್ಟ್ ಆಗ್ತಾಯಿದೆ ನನಗೆ. ಅವಾಗ ಮಾತ್ರ ಹಾರ್ಟ್ ಇದೆ ಅಂತ ಗೊತ್ತಾಗೋದು. ಜೈದೇವಕ್ಕೂ ಅಥವಾ ಓಕರ್ಡಿಗೆ ಹೋದಾಗ ನನಗೊಂದು ಹಾರ್ಟ್ ಒಂದು ಇದೆ ಅಂತ ಗೊತ್ತಾಗೋದು. ಎಲ್ಲದಕ್ಕೂ ಬೌದ್ಧಿಕವಾಗಿ ನಾವು ಮಕ್ಕಳನ್ನು ಬೆಳೆಸಿ ಎಲ್ಲವನ್ನೂ ಬೌದ್ಧಿಕವಾಗಿ ನೋಡೋ ಮಟ್ಟಕ್ಕೆ ಬೆಳೆದಿದ್ದೀವಿ ನಾವು. ಕೀರಂ ನಾಗರಾಜ್ ಒಂದು ದಿವಸ ಹೇಳಿದ್ರು, ಇನ್ನು ಮುಂದೆ ಹುಟ್ಟೋ ಮಕ್ಕಳು ದೊಡ್ಡ ತಲೆ ಮಕ್ಕಳು ಹುಡ್ತಾರೆ. ಇದೆಲ್ಲ ಪ್ರಾಕ್ಟಿಕಲ್ ಸತ್ಯ. ನಮಗೆ ಇದು ನಗು ಬರುತ್ತೆ, ಬಟ್ ಪ್ರಾಕ್ಟಿಕಲ್ ಸತ್ಯ ಕೂಡ. ಅದಕ್ಕೋಸ್ಕರ ಈ ಪಕ್ಕದ ಮನೆಗೆ ಬೆಂಕಿ ಬಿದ್ದರೆ ಈ ಮನೆಗೆ ಏನು ಅನಿಸೋದೇ ಅಲ್ಲ. ಅಥವಾ ಮತ್ತೊಂದು ಏನಾದರೆ ನನಗಾಗಿಲ್ವಲ್ಲ, ಈ ಪ್ರಿಯ ಅಪ್ರಿಯ ನಿರ್ಲಿಪ್ತ ಅಂತ 3 ಭಾವಗಳಿದೆ. ಪ್ರಿಯ ಅಂದರೆ ನನಗೆ ಇಷ್ಟ ಆಗೋದು, ನಾನು ಅದ್ರಲ್ಲಿ ಇನ್ವಾಲ್ವ್ ಆಗ್ತೀನಿ. ಅಪ್ರಿಯ ಅಂದರೆ ನನಗೆ ಇಷ್ಟ ಆಗೋದು, ನಾನು ಅದನ್ನು ಪ್ರತಿಭಟಿಸ್ತೀನಿ, ಇಷ್ಟ ಆಗದೇ ಇರುವಂಥದ್ದು.
ನಿರ್ಲಿಪ್ತ ಅಂದ್ರೆ ಏನು ಬೇಕಾದ್ರೆ ನನ್ನ ಪಕ್ಕದಲ್ಲಿ ನಮ್ಮ ಮನೆ ಕರ್ಕೊಳ್ಳೋದು ಇದು ಜಾಸ್ತಿ ಆಗ್ತಾ ಇದೆ. ಸರ್, ನೀವು ಯಕ್ಷಗಾನ ಅಂತ ಹೇಳಿದ್ರಿ, ಇವತ್ತಿನ ಯಕ್ಷಗಾನದ ಬಗ್ಗೆ ಏನ್ ಅನ್ಸುತ್ತೆ? ಅಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಯಕ್ಷಗಾನಗಳನ್ನ ನೋಡ್ತೀರಾ, ಅಲ್ಲಿನ ಭಾಷೆ ಇರ್ಬೋದು ಅಥವಾ ಯಕ್ಷಗಾನದಲ್ಲಿ ತಗೊಳ್ಳುವಂತಹ ವಿಷಯಗಳಿರ್ಬೋದು, ಅಥವಾ ಇವತ್ತು ಯಕ್ಷಗಾನ ಎಷ್ಟೆಷ್ಟು ಯಾವ್ಯಾವ ರೀತಿಯಲ್ಲಿ ಬಳಕೆ ಆಗ್ತಿದೆ ಅಂತ. ಅಲ್ಲ, ನಿಮಗೆ ಒಂದು ದೊಡ್ಡ ಸತ್ಯ ಹೇಳಬೇಕಂದ್ರೆ ಎಲ್ಲ ಕಲೆಗಳ ಅವಶ್ಯಕತೆ ಇರೋದು ಆಯಾಯ ಕಾಲಘಟ್ಟದ ಅವಶ್ಯಕತೆಗಳನ್ನು ಪೂರೈಸೋದಕ್ಕೆ. ಎಲ್ಲ ಕಲೆಗಳ ಉದ್ದೇಶ ಅಷ್ಟೇ. ಯಕ್ಷಗಾನವನ್ನು ಮತ್ತು ನಾನು ಒಂದು ಬಹಳ ಸತ್ಯವಾಗಿ ಪ್ರತಿಪಾದಿಸ್ತೀನಿ, ಯಾವುದೇ ಒಂದು ಕಲೆಗೆ ಶಾಸ್ತ್ರೀಯತೆ ಕಟ್ಟುಪಾಡು ಆಗಬಾರ್ದು, ಗೋಡೆ ಆಗಬಾರ್ದು ಬೆಳವಣಿಗೆಗೆ. ಅರ್ಥ ಆಗ್ತಾ ಇದೆಯಾ? ಈಗ ನೀವು ಯಕ್ಷಗಾನ ಈ ಕಾಲಘಟ್ಟದಲ್ಲಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ಯಾಕಂದರೆ ಎಲ್ಲ ವಿಭಾಗಗಳಲ್ಲೂ ಸ್ಪಂದಿಸ್ತಾ ಇದೆ. ಅದು ಮಡಿವಂತರ ಸುತ್ತ ಆಗಿಲ್ಲ. ಅರ್ಥ ಆಗ್ತಾ ಇದೆಯಾ? ಅಲ್ಲಿ ಯೂಸ್ ಮಾಡುವ ಭಾಷೆ ಸಾಮಾನ್ಯ ಜನಕ್ಕೆ ಅರ್ಥ ಆಗಲ್ಲ ಅಂತ ಒಂದು ಮಾತಿತ್ತು. ಈಗ ಎಲ್ರಿಗೂ ಅರ್ಥ ಆಗುತ್ತೆ. ಈಗ ನಮಗೆ ಪ್ರೀತಿಸುವಂಥ ಮನಸ್ಸುಗಳು ಸಿಗಬೇಕಂತ ಕಲೆಯ ಮೂಲ ಉದ್ದೇಶ ಅದು. ಪ್ರೀತಿಸುವಂಥ ಮನಸ್ಸುಗಳನ್ನು ಕಡಿಮೆ ಮಾಡಿಕೊಂಡು ನಾನು ದೊಡ್ಡ ಶಾಸ್ತ್ರೀಯತೆಯಲ್ಲಿ ಮೆರೀತೀನಿ ಅಂತ ಹೇಳಿದ್ರೆ ಇದನ್ನು ನಾನು ಒಪ್ಪಲ್ಲ ಅಂತ ಇದೆ. ಅಲ್ಲ ಹೌದು ಅಂತ ಹೇಳ್ತಾ ಇಲ್ಲ, ನಾನು ಒಪ್ಪಲ್ಲ ಅಂತ. ಆದ್ದರಿಂದ ಈಗ ಯಕ್ಷಗಾನದಲ್ಲಿ ಟ್ರೈನ್ಡ್ ಆದವರು ಎಂತೆಂಥ ಒಳ್ಳೆ ಕಲಾವಿದರಿದ್ದಾರೆ ಹೆಂಗೆ ಅಂತ ಚೆನ್ನಾಗಿದ್ರೆ ನಮ್ಮ ತೆಗ್ಗುದಿಟ್ಟಲ್ಲಿ ಅಥವಾ ಬಡದಿಟ್ಟಲ್ಲಿ. ಆ್ಯಕ್ಚುಲಿ ಶಂಭೆಗಡೆ ಒಂದು ಮಾತು ಹೇಳಿದ್ರು, ನಾನು ಬುದ್ಧಿ ದೀಪ ಇಟ್ಕೊಂಡು ಕಾಯ್ತಾ ಇದ್ದೇನೆ, ಬುದ್ಧಿ ಸುಳ್ತಾರೆ ಯಾರು ಬರಲೇ ಇಲ್ಲ ಅಂತ. ಶಂಭೆಗಡೆ ಒಂದು ಹೊರಗೆ ಬಂದು ಚೌಕಟ್ಟಿಂದ ಕೊರಿಯೋಗ್ರಫಿಗೆ ಹೋದ್ರು ಅವರು ದ್ವೈಪಾಯನ ಸರೋವರಕ್ಕೆ ಇಳಿಯುವಂಥ ದುರ್ಯೋಧನ ಶಂಭೆಗಡೆ ನೋಡಿದ್ರೆ ನಾನು ನೋಡಿದ್ದೀನಿ ಅದನ್ನು ನೀರಸಂಬಲಿದ್ದಾಗ. ಅದ್ಭುತ ಅಂತ ಅನ್ನಿಸ್ತಾ ಇತ್ತು. ಗದೆ ಇಟ್ಕೊಂಡು ಗಡಂಗಿಗೆ ಹೋದಂಗೆ ಹೋಗೋದಲ್ಲ ದುರ್ಯೋಧನ. ಎಕ್ಸಿಟ್ ಯಾವುದೇ ಪಾತ್ರ ಎಂಟ್ರಿ ಆಗೋದು ಕೂಡ ಲೆಫ್ಟ್ ಸೈಡಿಂದ ರೈಟ್ ಸೈಡಿಂದ ಅಲ್ಲ, ಮತ್ತೊಂದು ಪ್ರದೇಶದಿಂದ ಎಂಟ್ರಿ ಆಗುತ್ತೆ. ಇದು ಗೊತ್ತಿರಬೇಕಲ್ಲ. 10 ಫೀಟಿನ ಚೌಕಟ್ಟಲ್ಲ ಯಕ್ಷಗಾನ ಅನ್ನೋದು. ಈ ಚೌಕಟ್ಟು ಒಳಗಡೆ ಬೆಳೆಯುವಂಥ ಪ್ರಕ್ರಿಯೆಗೆ ಸಮಾಜದ ಎಲ್ಲ ಪಾತ್ರಗಳು ಕೂಡ ಕಾಂಟ್ರಿಬ್ಯೂಷನ್ ಮಾಡುತ್ತೆ. ಅಂದರೆ ಹೊರಗಡೆ ಭೌತಿಕವಾಗಿ ದೇಹಗಳು ಕಾಣ್ತಾ ಇರುತ್ತೆ, ಆ ಎಲ್ಲ ಪಾತ್ರಗಳು ನಮ್ಮ ಒಳಗಡೆ ಮನಸ್ಥಿತಿಯಲ್ಲಿರುತ್ತೆ. ಇದನ್ನು ಹೊರಗೆ ತೆಗಿಬೇಕಾದ್ರೆ ನಾವು ಆ ಪಾತ್ರಗಳ ಜೊತೆ ಒಡನಾಡಿರ್ಬೇಕಾಗತ್ತೆ. ತುಂಬ ಚೆನ್ನಾಗಿದೆ ಕಾಮಿಡಿಗಳಾಗಲಿ ಅಥವಾ ಕಾಮಿಡಿದಲ್ಲಿ ಹಾಸ್ಯ ಅಂತ ಕರೆಯೋದು. ಹಾಸ್ಯ ಅನ್ನೋದು ನಿಮ್ಗೆ ಒಂದು ಗೊತ್ತಿರ್ಬೇಕು. ಯಕ್ಷಗಾನದಲ್ಲಿ ಉಸಿರಾಡೋ ಸಮಯ ಅಂತ ಕರೆಯೋದು ನಾವು ಅದನ್ನು. ಉಸಿರಾಡು ಅವನು ಕಲಾಸಿ ಕೊಳ್ಳದಿಂದ ಕೈಲಾಸ ತನಕ ಹೋಗೋಕೆ ಅಧಿಕಾರ ಇರೋದು ಅವ್ನಿಗೊಬ್ಬರಿಗೆ ಮಾತ್ರ. ಬ್ರಹ್ಮ ಕಲಾಸಿ ಕೊಳ್ಳದ ಬಗ್ಗೆ ಮಾತಾಡೋಕ್ಕಾಗಲ್ಲ. ಒಬ್ಬ ಹಾಸ್ಯಕಾರ ಮಾತಾಡ್ಬೋದು. ಇಂಥ ಪಾತ್ರಗಳನ್ನ ಯಾಕೆ ಕ್ರಿಯೇಟ್ ಮಾಡಿದ್ದಾರೆ? ನಾವು ಬ್ರೆಕ್ಟು ಸ್ಯಾನ್ಸ್ಲವಸ್ಕಿ ಅಥವಾ ಗ್ರೋಟೋಸ್ಕಿ ಅಂತೆಲ್ಲ ಕರಿತೀವಿ. ನಮ್ಮ ಯಕ್ಷಗಾನದಲ್ಲಿಂಥ 1000 ಉದಾಹರಣೆಗಳಿದೆ. ಅಲ್ಲಿ ಇಲ್ಯೂಷನ್ ಕ್ರಿಯೇಟ್ ಮಾಡಲ್ಲ. ಒಂದು ಸಣ್ಣ ಮಂಚನೆ ಅಯೋಧ್ಯೆ ಅಂತಾನೆ ರಾಮ ದಶರಥ ಬಂದು, ನೆಕ್ಸ್ಟ್ ಒಬ್ಬ ಇವನು ಬಂದು ಲಂಕಕ್ಕೆ ಯಾರನ್ನು ಕೇಳಬಲ್ರಿ ಅಂತ ರಾವಣ ಕರೀತಾನೆ. ಅಲ್ಲೇನು ಬದಲಾವಣೆ ಆಗಲ್ಲ, ಸೆಟ್ಟೇ ಆಗಲ್ಲ. ಅದಕ್ಕೊಬ್ಬ ವೆಸ್ಟರ್ನ್ ಹೇಳಿದಾನೆ, ಸೆಟ್ ಇದು ಕಾಸ್ಟ್ಯೂಮ್ ಇಡ್ಸೋದು ಸೆಟ್ ಅಂತ ಯಕ್ಷಗಾನದಲ್ಲಿ. ಅಂದರೆ ಆ ಕಾಸ್ಟ್ಯೂಮನ್ನು ಧರಿಸಿದ ಮೇಲೆ ಅವರು ಪ್ರಸಂಗ ಪ್ರವೇಶ ಮಾಡಿದ ತಕ್ಷಣ ಆ ಪಾತ್ರ ಆಗ್ಬಿಡ್ತಾರೆ. ನಾನೇ ಕೇಳಿದ್ದು ಒಂದು ಸಣ್ಣ ಉದಾಹರಣೆ ಇದೆ, ತಿಳ್ಕೊಬೇಡಿ. ನಮ್ಮ ಊರಲ್ಲಿ ಈ ಪಟ್ರೆಚಂದ್ರ ಅಂತ ಹಳಬ ತುಂಬ ಅದ್ಭುತ ಕಲಾವಿದ, ಯಕ್ಷಗಾನ ಆಗ್ತಾಯಿತ್ತು. ನಾನು ಅಜ್ಜ ಮುಕ್ತೇಶ್ವರಾಗಿದ್ದ ದೇವಸ್ಥಾನಕ್ಕೆ. ಅವನು ಪಾತ್ರ ಎಕ್ಸಿಟ್ ಮಾಡಿ ಬೀಡಿ ಸೇರ್ತಾಯಿದ್ದ ಪಕ್ಕದ ಬೆಂಚಲ್ಲಿ ಕೂತು. ನಾನು ಅಜ್ಜನ ಹತ್ರ ಕೇಳಿದೆ, ಅಜ್ಜ ವಿಷ್ಣು ಬೀಡಿ ಸೇರ್ತಾನ ಅಂತ. ಅಂದರೆ ಅವರು ರಂಗಸ್ಥಳದಲ್ಲಿ ಹೊರಗೆ ಬಂದರೂ ಪಾತ್ರವಾಗಿ ಕಾಣ್ತಾರೆ. ಕಾಸ್ಟ್ಯೂಮ್ ಇಡ್ಸೋದು ಸೆಟ್ ಆದ್ದರಿಂದ ಅವ್ರಿಗೆ ಆ ಪಾತ್ರ ಸೆಟ್ ಆಗಿರುತ್ತಲ್ಲಿಂದ. ಇದು ದೊಡ್ಡ ವಿಶೇಷ. ಅಂದರೆ ಈ ಎಲ್ಲ ಅಂಶಗಳನ್ನು ನೀವು ಗಮನಿಸಿದರೆ ಒಂದು ಕಾಲಘಟ್ಟದಲ್ಲಿ ಬ್ರಾಹ್ಮಣರು ಅಥವಾ ಇರಲಿಲ್ಲ ಯಕ್ಷಗಾನದಲ್ಲಿ, ಫಿಸಿಕಲಿ ವರ್ಕ್ ಆಗಿತ್ತು. ಈಗ ಎಲ್ಲರೂ ಇದ್ದಾರೆ. ಅಂದರೆ ಎಲ್ಲರನ್ನೂ ಕಲೆ ಒಳಗೊಳ್ತಾ ಬರ್ತಾ ಇದೆ ಅಂದರೆ ಖುಷಿ ಪಡಬೇಕಲ್ಲ. ಮತ್ತು ಓದುವಿಕೆ ಇದಲ್ಲ. ಈಗ ಸೇಣ್ ಗೋಪಾಲಕೃಷ್ಣ ಭಟ್ರ ಆಗಲಿ ಅಥವಾ ಶಂಭು ಹೆಗಡೆ ಆಗಲಿ ಅಥವಾ ಇವರು ನಮ್ಮ ದುಶ್ಯಾಸನ ಇದು ಚಿಟ್ಟಾಣಿ ಚಿಟ್ಟಾಣಿ ಅವರು ಕೂಡ ಅದ್ಭುತ ಕಲಾವಿದ. ಅಂದರೆ ಅವ್ರು ಹಿಂಗೆ ಮಾಡ್ತಿದ್ರು ನೋಡಿ. ಸಣ್ಣ ಎಕ್ಸಾಂಪಲ್ ಹೇಳಿದ್ರೆ ಶಂಭು ಹೆಗಡೆ ವೇಷಕ್ಕೂ ಅಥವಾ ಗಜಾನನ ಹೆಗಡೆ ವೇಷಕ್ಕೂ ಅಥವಾ ಬೇರೆಯವ್ರ ವೇಷಕ್ಕೂ ನೀವು ಯಾದಿ ವೇಷಕ್ಕೂ ನೀವು ಚಿಟ್ಟಾಣಿ ವೇಷಕ್ಕೆ ನೋಡಿ, ಅವರು ಒಂದು ಹೆಣ್ಣನ್ನು ನೋಡೋಕೆ ಬಾಯಲ್ಲಿ ನೀರು ಇಟ್ಕೊಂಡು ಜೂಲು ಸುರಿಸ್ತಾರೆ. ಇದಕ್ಕೆ ಅವಾಗ ಕಾಲಘಟ್ಟದಲ್ಲಿ ಭಾಳ ಟೀಕೆಗಳು ಬಂತು. ಅದ್ರ ಎದುರುಗಡೆ ಕೂತವನು ಸೀಟಿ ಹೊಡಿತಾನೆ, ಖುಷಿ ಪಡ್ತಾನೆ. ಯಕ್ಷಗಾನಕ್ಕೆ ಅವನು ಒಬ್ಬ ಪ್ರೇಕ್ಷಕ ಅಲ್ವಾ? ಇದು ಬಹಳ ಮುಖ್ಯ. ಅಂದರೆ ನಾನು ಹೇಳ್ತಾ ಯಕ್ಷಗಾನದ ಪ್ರತಿ ಅಂಶಗಳು ನೋಡುಗನಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಹುಟ್ಟಿಸ್ಬೇಕು. ಇದಕ್ಕೆ ರಸೋತ್ಪತ್ತಿ ಅಂತ ಕರೀತಾರೆ. ನೋಡುವಾಗ ನಾನೇ ಮಾಡಿದ ಹಾಗೆ ಕಂಡ್ರೆ ಕನೆಕ್ಟ್ ಆಯಿತು ಅಂತ. ಯಕ್ಷಗಾನದ ರಂಗಸ್ಥಳದಲ್ಲಿ ತಾನು ಎಷ್ಟು ಅನುಭವಿಸ್ತಾನೆ ಅಷ್ಟೇ ನೋಡೋದು ಕೂಡ ಅನುಭವಿಸೋದು. ಇಂಟ್ರ್ಯಾಕ್ಷನ್ ಬಿಟ್ವೀನ್ ಆ್ಯಕ್ಟರ್ ಆ್ಯಂಡ್ ಸ್ಪೆಕ್ಟೇಟರ್ ಅಂತ. ಹಾಗೆ ಈಗ ತುಂಬ ಚೆನ್ನಾಗಿ ನಡೆಯುತ್ತೆ ಅದು. ತುಳು ಯಕ್ಷಗಾನ ಇರ್ಬೋದು ಅಥವಾ ಮತ್ತೊಂದು ಇರ್ಬೋದು, ಸಿನಿಮಾ ಎಲ್ಲವೂ ಕೂಡ ನಮ್ಮೊಳಗಿನ ಕಥೆಗಳಲ್ಲ. ಸ್ಟೇಜಿಗೆ ಬಂದಾಗ ಸ್ವಲ್ಪ ಎಲಾಬ್ರೇಷನ್ ಆಗುತ್ತೆ ಅಷ್ಟೇ.
ಈಗ ಯಾರಿಗಾದ್ರೂ ಒಂದು ಹುಡುಗಿಗೆ ಎದುರುಗಡೆ ಅವರು ದಾರಿಲಿ ಹೋಗೋಕೆ ಯಾರಾದರೂ ರೇಗಿಸಿದ್ರೆ ಅವಳಿಗೆ ಅವಳು ಹಿಡ್ಕೊಂಡು ಹೊಡಿಬೇಕು ತರಿಸೋದು ಸಹಜ ಅಲ್ವ? ಹೊಡಿಯೋಕ್ಕಾಗಲ್ಲ, ಪ್ರಾಕ್ಟಿಕಲ್ ಇಂಪಾಸಿಬಲ್. ಬಟ್ ಯಕ್ಷಗಾನದಲ್ಲಿ ಹೊಡಿತಾರಲ್ವ, ಅದಕ್ಕೋಸ್ಕರ ಯಕ್ಷಗಾನ ಪ್ರೀತಿಸ್ತಾಳೆ ಅವಳು. ಈ ಸಿನಿಮಾ ಕೂಡ ಪ್ರೀತಿಸ್ತಾಳೆ, ಟಿ ವಿಲಿ ಪ್ರೀತಿಸ್ತಾಳೆ. ಇದು ದೊಡ್ಡ ವಿಶೇಷ. ಅದು ಹೆಂಗಸರು ವಿಲನ್ಗಳಾಗಿರ್ತಾರೆ, ಮತ್ತೊಬ್ಬರು ವಿಲನ್ಗಳಾಗಿರ್ತಾರೆ ಟಿ ವಿಲಿ ಅಥವಾ ಸಿನಿಮಾದಲ್ಲಿ. ಸಹಜ ಅಲ್ವಾ? ಎಲ್ರಿಗೂ ಅನಿಸುತ್ತೆ ವಿಲನ್ ಅನ್ನೋದು. ವಿಲನ್ ಅನ್ನೋದು ನಾನು ಹೇಳ್ತಾರೆ ಫಿಸಿಕಲಿ ಪವರ್ ಅಲ್ಲ, ಮೆಂಟಲಿ ಅನಿಸಿಕೆ ಅಂತ. ನಿಮ್ಮ ಅನಿಸಿಕೆಗೆ ರೂಪ ಕೊಡುವಂಥದ್ದು ನಿಮ್ಮ ಕ್ಯಾರೆಕ್ಟರೈಸೇಷನ್ ಅಂತ. ಕ್ಯಾರೆಕ್ಟರೈಸೇಷನ್ ಇದು ದೊಡ್ಡ ವಿಶೇಷ, ತುಂಬ ದೊಡ್ಡ ವಿಶೇಷ. ಓಕೆ, ನೀವು ಸೌತ್ ಕೆನಡಾದಿಂದ ಬಂದವರು ಅಂತ ಹೇಳಿದ್ರಿ ಸರ್. ಅಲ್ಲಿನ ಸಂಸ್ಕೃತಿ, ಸಂಪ್ರದಾಯ, ಆಚರಣೆಗಳು, ಇವಾಗ ಭೂತಕೋಲ ಇರ್ಬೋದು, ಇದೆಲ್ಲ ಇವತ್ತು ಏನು ರಾಷ್ಟ್ರವ್ಯಾಪಿ ಪ್ರಸಾರ ಆಗಿದೆ. ಜನ ಅದನ್ನ ತುಂಬಾ ಇಷ್ಟಪಡ್ತಾ ಇದ್ದಾರೆ. ಇನ್ನೂ ಕೆಲವೊಂದು ಕಡೆ ಈಗ ರೀಲ್ಸ್ ಎಲ್ಲ ಮಾಡಿ ಅದಕ್ಕೆ ಅವಮಾನ ಮಾಡ್ತಾರೆ ಅಂತ ಒಂದು ಮಾತಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇದು ಭಾಳ ಸ್ಪಷ್ಟ. ಏನಂದರೆ ನಮ್ಮಲ್ಲಿ ರಂಗಭೂಮಿಗಳಲ್ಲಿ ಸುಮಾರು ವಿಭಾಗಗಳಿದೆ. ಆರಾಧನಾ ರಂಗಭೂಮಿ ಇದೆ. ಈ ಭೂತಾರಾಧನೆ, ದೈವಾರಾಧನೆ, ದೇವಾರಾಧನೆ ಎಲ್ಲ ಆರಾಧನಾ ರಂಗಭೂಮಿ ಬರುವಂಥದ್ದು. ಈ ಮುಂದೆ ಕೂಡ ಜಾತ್ರೆ ಉತ್ಸವ ಆಗುತ್ತಂದಾಗ ದೇವ್ರನ್ನ ಹೊತ್ಕೊಂಡು ದೇವ್ರು ಬಲಿ ಬರ್ತಾರೆ. ದೇವ್ರು ಬಲಿ ಬರುವಾಗ ಅವ್ರ ಮೈಮೇಲೆ ಬರೋಲ್ಲ, ಅದು ನರ್ತನ ಸೇವೆ ಅಂತ. ಅದೊಂದು ಆರಾಧನಾ ರಂಗಭೂಮಿ. ಅದು ಭೂತಾರಾಧನೆ ಮೈಮೇಲೆ ಬರುತ್ತೆ. ಈಗ ನಿಮಗೆ ಒಂದು ಸ್ಪಷ್ಟ ಗೊತ್ತಿರಲಿ, ಒಂದು ವರ್ಗ ಮಂತ್ರಗಳ ಮೂಲಕ ದೇವರನ್ನು ಕಾಣುತ್ತೆ, ಮತ್ತೊಬ್ಬರು ಅರಳಿಕಟ್ಟೆಯಲ್ಲೇ ದೇವರನ್ನು ಕಾಣ್ತಾರೆ. ಅರ್ಥ ಆಯ್ತಾ? ಈ ದೈವಾರಾಧನೆ ಅನ್ನೋದಿದೆಯಲ್ಲ, ಇದು ಭಾಳ ಸ್ಟ್ರಾಂಗ್ ಆಗಿ ರಾಷ್ಟ್ರವ್ಯಾಪಿ ವ್ಯಾಪಿಸ್ತಾ ಇದೆ. ಅಂದರೆ ಈಗ ಹೊರಗಜ್ಜನ ಸನ್ನಿಧಾನಕ್ಕೆ ಡೆಲ್ಲಿಯಿಂದ ಅಮೆರಿಕದಿಂದ ಎಲ್ಲ ಬರೋಕ್ಕೆ ಶುರು ಮಾಡಿದ್ದಾರೆ. ಇದನ್ನು ಹೆಂಗೆ ಅಂದರೆ ನೀವು ಸ್ಕೂಲ್ ಡೇಯಲ್ಲಿ ಅಥವಾ ಅಂದರೆ ಈ ಪರ್ಫಾರ್ಮಿಂಗ್ ಆರ್ಟ್ ಇದೆಯಲ್ಲ ಅಲ್ಲಿ ಯೂಸ್ ಮಾಡಬಾರ್ದು. ಅದರಿಂದ ಒಂದು ಆರಾಧನೆ ಇರೋದ್ರಿಂದ, ಅದರಲ್ಲಿ ಒಂದು ಸೂಕ್ಷ್ಮ ಸಂವೇದನೆ ಇರೋದ್ರಿಂದ ಅದು ಬೇಗ ಹರ್ಟ್ ಆಗುತ್ತೆ ನಮಗೆ ಅಂತ. ಒಬ್ಬ ಕೊರಗಜ್ಜೆ ಸ್ಟೇಜಿಗೆ ಬಂದು ಶಾಲೆಯಲ್ಲಿ ಫ್ಯಾನ್ಸಿ ಡ್ರೆಸ್ಸಿಗೆ ಕೊರಗಜ್ಜೆ ಬಂದುಬಿಟ್ರೆ ಹೆಂಗಿರುತ್ತೆ? ಇದು ಮಾಡಬಾರ್ದು ಅಂತ. ಬಟ್ ಏನಾಗುತ್ತೆ, ನಿಮಗೆ ತುಂಬ ಸಾರ್ವತ್ರಿಕ ಆದಾಗ ಕೆಲವು ಸರ್ತಿ ಕೈ ತಪ್ಪಿ ಹೋಗೋದಿದೆ. ಅವಾಗ ಕರೆದು ಬುದ್ಧಿ ಹೇಳಬೇಕು, ಅಲ್ಲೇ ತಿದ್ದಬೇಕು. ಅದನ್ನು ದೊಡ್ಡ ಇಶ್ಯೂ ಮಾಡೋದಲ್ಲ. ಈಗ ಸಿನಿಮಾದಲ್ಲಿ ತರಬಾರ್ದು. ಈಗ ನಡ್ತಾ ಇರೋದು ಒಂದು ಲೆಕ್ಕದಲ್ಲಿ ನಿಮಗೆ ಹೇಳ್ಬಾರ್ದು. ನಿಮ್ಮ ಋಷಭ ನಮ್ಮ ಇದರಲ್ಲಿ ಕಾಂತಾರದಲ್ಲಿ ತಂದದ್ರಿಂದ ದೇಶವ್ಯಾಪಿ ಪ್ರಸಾರ ಆಯಿತು ದೈವದ ಬಗ್ಗೆ. ನಡ್ತಾ ಇರೋದು ಪ್ರಾಪರ್ ವೇಲಿ ಜವಾಬ್ದಾರಿ ಇರಬೇಕು ಅನ್ನೋದು ದೊಡ್ಡ ವಿಷಯ. ನಾನು ಯಾವತ್ತೂ ಹೇಳಿದೆ ಆ್ಯಕ್ಟಿಂಗ್ ಕ್ಲಾಸಲ್ಲಿ, ನಿಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನು ಸಾರ್ವತ್ರಿಕಗೊಳಿಸುವಾಗ ಜವಾಬ್ದಾರಿ ಇರಲಿ. ಏನು ಜವಾಬ್ದಾರಿ ಅಂದರೆ ಸಮಾಜದ ಸ್ವಾಸ್ಥ್ಯದ ಬಗ್ಗೆ, ನಮ್ಮ ಮನಸ್ಥಿತಿಯ ಬಗ್ಗೆ, ಮತ್ತೊಬ್ಬರ ಎಕ್ಸ್ಪೀರಿಯನ್ಸ್ ಬಗ್ಗೆ, ಅವ್ರು ರಿಸೀವ್ ಮಾಡ್ಕೊಳ್ಳೋದ್ರ ಬಗ್ಗೆ ಇದು ಈ ಜವಾಬ್ದಾರಿ ಇರಲಿ ಅಂತ. ಹಂಗೆ ಕನಿಷ್ಠ ಜವಾಬ್ದಾರಿ ಇರಬೇಕು ಮತ್ತೊಬ್ಬರ ಬಗ್ಗೆ. ಆ ಥರ ಇದ್ದಾಗ ಏನೂ ಆಗಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ಪ್ರಾಪರ್ ವೇಲ್ ತಂದಿಲ್ಲ, ಅದಕ್ಕೋಸ್ಕರ ಗಲಾಟೆ ಮಾಡ್ತೀವಿ. ಗಲಾಟೆ ಇರುತ್ತೆ, ಮೊದಲಿಂದ ಇತ್ತದು ಈಗಲೂ ಇದೆ. ಆದರೆ ನಾನು ಅದನ್ನು ಹೇಳ್ತಾ ಇಲ್ಲ. ಅಂದರೆ ಒಂದು ಕಮರ್ಷಿಯಲೈಜೇಷನ್ ಅನ್ನೋದನ್ನು ಹೆಂಗೆ ಕರಿತೀರಿ ನೀವು? ಯಾವ ಕಾಂಟೆಕ್ಸ್ಟಲ್ಲಿ ಕಮರ್ಷಿಯಲೈಜೇಷನ್ ಕರಿತೀವಿ? ಜಾಸ್ತಿ ವ್ಯಾಪಿ ಪ್ರಸಾರ ಆಯಿತು ಅಥವಾ ಪ್ರಸಿದ್ಧಿ ಆಯಿತು ಅನ್ನೋದನ್ನು ಕಮರ್ಷಿಯಲ್ ಅಂತ ಕರಿತೀರಾ? ಅಥವಾ ದೇವಸ್ಥಾನಕ್ಕೆ ಕಾಣಿಕೆ ಜಾಸ್ತಿ ಬಂದ ತಕ್ಷಣ ಕಮರ್ಷಿಯಲ್ ಅಂತ ಕರಿತೀರಾ? ಒಬ್ಬ ಕಲಾವಿದ ಜಾಸ್ತಿ ಕಾಸು ತಗೊಂಡಾಗ ಅವ್ನು ಕಮರ್ಷಿಯಲ್ ಅದಂತ ಕರಿತೀರಾ? ಯಾವುದಿಲ್ವಲ್ಲ. ಇದು ಹೇಳ್ತಾ ಇರೋದು, ನನಗೆ ಸಿಗುವಂಥ ಪ್ರೀತಿಗೆ ಕಮರ್ಷಿಯಲ್ ಮತ್ತು ಮತ್ತೊಂದು ಬಣ್ಣ ಇಲ್ಲ, ಆ ಚೌಕಟ್ಟಿಲ್ಲ. ನಾನು ಮತ್ತೊಬ್ಬರಿಗೆ ಹತ್ತಿರ ಆಗ್ತಾ ಹೋಗ್ತಿದ್ದೆ ಅನ್ನೋದು ದೊಡ್ಡ ವಿಶೇಷ. ದೈವಭೂತ ಆರಾಧನೆ ಅನ್ನೋದು ಅದೊಂದು ಆರಾಧನಾ ರಂಗಭೂಮಿ ಪ್ರತೀಕ. ಅದನ್ನು ಕಮರ್ಷಿಯಲ್ ಅಥವಾ ನಾನು ರಾತ್ರಿ ಪಬ್ಲಿಕ್ ಹತ್ರ ತರುವಾಗ ಕನಿಷ್ಠ ಜವಾಬ್ದಾರಿಯಿಂದ ತನ್ನಿ ಅಂತ. ಮೊದಲು ನಮ್ಮೂರಿನ ಕೋಲಕ್ಕೆ ಕಡಿಮೆ ಜನ ಬರ್ತಾಯಿದ್ರು, ಈಗ ಸಿಕ್ಕಾಪಟ್ಟೆ ಜನ ಬರ್ತಿದ್ದಾರೆ ಅದು ನೋಡೋದಕ್ಕೆ, ಆರಾಧನೆ ನೋಡೋದಕ್ಕೆ. ಅಲ್ಲಿ ನಿಮಗೆ ಒಬ್ಬ, ನಾವು ಆ್ಯಕ್ಟಿಂಗ್ ಥಿಯರಿ ಹೇಳಿದ್ರೆ ಅವನೊಬ್ಬ ವಾಹಕ ಅಂತ, ಭೂತದ ಪಾತ್ರಿ. ಅದು ಆದಿಮ ಸಂಸ್ಕೃತಿಯ ಪ್ರತೀಕ. ಎಷ್ಟೋ ವರ್ಷಗಳ ಹಿಂದೆ ನಡೆದ ಕತೆ, ಒಂದು ಭೂತದ ಕತೆ.